ಮೈ ಡಿಯರ್ ಫ್ರೆಂಡ್, ಜಸ್ಟ್ ಇಮ್ಯಾಜಿನ್ ದಿಸ್. ನೀವೀಗ ಸದ್ಯಕ್ಕೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದೀರಾ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೀರಾ. ಡಾಕ್ಟರ್ ಬಂದು ನಿಮಗೆ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ನೀವಿನ್ನು ಕೆಲವು ಕ್ಷಣಗಳಲ್ಲಿ ಸತ್ತೋಗ್ತೀರಾ ಅಂತ ಹೇಳ್ತಾರೆ. ಸೊ ಆವಾಗ ನೀವೇನು ಮಾಡ್ತೀರಾ? ನಿಮ್ಮ ಫೀಲಿಂಗ್ಸ್ ಹೆಂಗಿರುತ್ತೆ? ಆವಾಗ ನೀವು ಏನನ್ನು ಬಯಸ್ತೀರಾ ಅಂಥೇಳಿ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮಗೆ ನೀವೇ ಈ ಪ್ರಶ್ನೆಯನ್ನು ಕೇಳ್ಕೊಳ್ಳಿ. ನೀವೀಗ ಸದ್ಯಕ್ಕೆ ICUನಲ್ಲಿ ಹೋಗಿ ಅಡ್ಮಿಟ್ ಆದ್ರಪ್ಪ ಅಂತಂದರೆ ಆ ಟೈಮಲ್ಲಿ ನೀವು ಏನನ್ನು ಬಯಸ್ತೀರಾ? ಏನು ನೋಡಬೇಕು, ಏನು ಮಾಡಬೇಕು ಅಂಥೇಳಿ ಇಷ್ಟಪಡ್ತೀರಾ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಇದು ತುಂಬಾ ಸೀರಿಯಸ್ ಆಗಿರುವ ಪ್ರಶ್ನೆಯಾಗಿದೆ, ತಮಾಷೆಯಲ್ಲ. ಈ ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳ್ಕೊಳ್ಳಿ. ಮತ್ತು ಕೇಳ್ಕೊಂಡ ತಕ್ಷಣ ಉತ್ತರ ಏನು ಬರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಯಾಕೆ ನಾನು ಸಡನ್ನಾಗಿ ಈ ಥರ ಹುಚ್ಚುಚ್ಚಾಗಿರುವ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅನ್ನೋ ಡೌಟು ನಿಮ್ಮ ತಲೆಯಲ್ಲಿ ಬಂದಿರುತ್ತೆ. ಸೊ ನಿಮಗೆ ಈಗಾಗಲೇ ಗೊತ್ತಿರುವಂತೆ ನಾನೊಂದು ಹೆಲ್ತ್ ಟೆಕ್ ಸ್ಟಾರ್ಟಪ್ಪನ್ನು ಮಾಡ್ತಾ ಇರುವೆ. ಅದಕ್ಕಾಗಿ ಡಯಟ್ ಆ್ಯಂಡ್ ನ್ಯೂಟ್ರಿಷನನ್ನು ಮತ್ತು ಕ್ಲಿನಿಕಲ್ ಸೈಕಾಲಜಿಯನ್ನು, ಎಲ್ಲ ಥರದ ಸೈಕಾಲಜಿಗಳನ್ನು ಕಲಿತಾ ಇರುವೆ. ಇದು ಏನಾಗಿದೆಯಪ್ಪ ಅಂತಂದರೆ ನನ್ನ ambitious ಪ್ರಾಜೆಕ್ಟ್ ಆಗಿದೆ. ಸೊ ವೇಟಿಂಗ್ ಫಾರ್ ಡೆತ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡ್ಬಿಟ್ಟು ನಾನು ನನ್ನ ಜೀವನದ ಕೊನೆಯ ಗೋಲ್ ಮೇಲೆ ಈಗ ಕೆಲಸ ಮಾಡ್ತಾ ಇರಬೇಕು. ನನ್ನ ಜೀವನದ ಕೊನೆಯ ಒಂದು ಗೋಲ್ ಏನಪ್ಪ ಅಂತಂದರೆ ನಾನು ನನ್ನದೇ ಆದ ಸ್ವಂತ ಹಾಸ್ಪಿಟಲ್ನಲ್ಲಿ ಸಾಯಬೇಕು, ಮತ್ತು ಅದಕ್ಕಿಂತಲೂ ಮುಂಚೆ ನಾನೊಂದು ಬೆಸ್ಟ್ ಆಗಿರುವ ಹೆಲ್ತ್ ಕೇರ್ ಸಿಸ್ಟಮನ್ನು ಡಿಸೈನ್ ಮಾಡಬೇಕು ಅನ್ನೋದಿದೆ. ಸೊ ಇದನ್ನು ನಾನು ನನ್ನ ಫ್ರೆಂಡ್ಸ್ಗಳ ಹತ್ರ ಹೇಳಿದಾಗ, ನಮ್ಮ ಅಕ್ಕನ ಹತ್ರ ಹೇಳಿದಾಗ, ನನ್ನ ಕೆಲವೊಂದಿಷ್ಟು ವೆಲ್ ವಿಷರ್ಸು, ಮೆಂಟರ್ಸು, ಟೀಚರ್ಸ್ಗಳ ಹತ್ರ ಹೇಳಿದಾಗ ಅವರೆಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಿದರು. ಬಟ್ ನೀನು ಇದನ್ನು ಮಾಡ್ತಾ ಇದೆಯಲ್ಲ, ಸೊ ಇದು ತುಂಬಾ ದೊಡ್ಡ ಪ್ರಾಜೆಕ್ಟ್ ಆಗಿದೆ, ಒಂಥರ ಹುಚ್ಚತನ ಆಗಿದೆ, ನೀನು ಮಾಡ್ತೀಯಾ, ನಿನ್ನಲ್ಲಿ ಕೆಪಾಸಿಟಿ ಇದೆ, ಇದರಲ್ಲಿ ಡೌಟ್ ಇಲ್ಲ. ಆದರೆ ಸೊ ಇದನ್ನು ಮಾಡುವಾಗ ನೀನು ನಿನ್ನ ಲೈಫಿನ ಎಂಜಾಯ್ಮೆಂಟ್ಗಳನ್ನು ಕಳ್ಕೋಬಾರ್ದು ಅಂತ ಹೇಳಿ ನನಗೆ ಒಂದು ಬುಕ್ಕನ್ನು ಓದೋಕ್ಕೆ ರಿಕಮೆಂಡ್ ಮಾಡಿದರು. ಆ ಬುಕ್ ಯಾವುದಪ್ಪ ಅಂತಂದರೆ ದ ಟಾಪ್ 5 ರಿಗ್ರೆಟ್ಸ್ ಆಫ್ ದ ಡೈಯಿಂಗ್. ಈ ಬುಕ್ಕನ್ನು ಬ್ರೋನಿ ವೇರ್ ಅವರು ಬರೆದಿದ್ದಾರೆ. ಈ ಬುಕ್ಕಿನ ಕನ್ನಡ ಅನುವಾದ ಏನಾಗತ್ತಪ್ಪ ಅಂತಂದರೆ ಸಾವಿನ 5 ಅತಿ ದೊಡ್ಡ ರಿಗ್ರೆಟ್ಸ್ಗಳು, ಪಶ್ಚಾತ್ತಾಪಗಳು ಅಂದಂಗೆ. ಸೊ ಈ ಬುಕ್ಕಿನ ಆಥರ್ ಇದ್ದಾರಲ್ಲ, ಅವರು ಆಸ್ಟ್ರೇಲಿಯಾದಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವರು ತಮ್ಮ ಕಣ್ಮುಂದೆ ಸಾವಿರಾರು ಪೇಷಂಟ್ಗಳು ಸಾಯೋದನ್ನು ನೋಡಿದ್ದಾರೆ. ಸಾಯೋವಾಗ ಜನ ಏನು ರಿಗ್ರೆಟ್ ಮಾಡ್ತಾರೆ ಅನ್ನೋದನ್ನೇ ಸ್ಟಡಿ ಮಾಡಿ ಅವರು ಈ ಬುಕ್ಕನ್ನು ಬರೆದಿದ್ದಾರೆ. ದ ಟಾಪ್ 5 ರಿಗ್ರೆಟ್ಸ್ ಆಫ್ ದ ಡೈಯಿಂಗ್. ಸಾಯೋವಾಗ ನಮಗೆ ದುಡ್ಡು ಬೇಕಾಗಿರಲ್ಲ, ಸಾಯೋವಾಗ ನಮಗೆ ಏನು ದೊಡ್ಡ ಪದವಿಗಳು ಬೇಕಾಗಿರಲ್ಲ, ಸಾಯೋವಾಗ ನಮಗೆ ಸಕ್ಸಸ್ ಬೇಕಾಗಿರಲ್ಲ, ಸಾಯೋವಾಗ ನಮಗೆ ಕೆಲವೊಂದಿಷ್ಟು ರಿಗ್ರೆಟ್ಸ್ಗಳಾಗ್ತವೆ. ಸಾಯೋವಾಗ ನಮಗೇನು ಅನ್ಸತ್ತಪ್ಪ ಅಂತಂದರೆ ನಮ್ಮ ಲವರ್ನ ಮುಖ ನೋಡಬೇಕು, ಹೆಂಡತಿ ಮುಖ ನೋಡಬೇಕು, ಗಂಡನ ಮುಖ ನೋಡಬೇಕು, ಮಕ್ಕಳ ಮುಖ ನೋಡಬೇಕು, ಪ್ರೀತಿಯನ್ನು ತೋರಿಸ್ಬೇಕು, ಇಲ್ಲ ನನಗೆ ಯಾರಾದರೂ ಪ್ರೀತಿಯನ್ನು ಕೊಡಬೇಕು ಅಂತ ಅನಿಸುತ್ತೆ. ನಾವು ನಮ್ಮ ಲೈಫಲ್ಲಿ ಹುಚ್ಚರಂತೆ ದುಡ್ಡನ್ನು ಚೇಸ್ ಮಾಡ್ತೀವಿ, ರಿಲೇಷನ್ಶಿಪ್ಗಳನ್ನು ಚೇಸ್ ಮಾಡ್ತೀವಿ, ಸಕ್ಸಸ್ಸನ್ನು ಚೇಸ್ ಮಾಡ್ತೀವಿ, ನೇಮು, ಫೇಮು, ಪವರು, ಗೌರ್ಮೆಂಟ್ ಜಾಬು, ಪ್ರೈವೇಟ್ ಜಾಬು, ಬಿಸ್ನೆಸ್ಸು, ಸ್ಟಾರ್ಟಪ್ ಅಂತೇಳಿ ಎಲ್ಲವನ್ನು ಕೂಡ ಚೇಸ್ ಮಾಡ್ತೀವಿ. ಆದರೆ ಈ ಚೇಸಿಂಗ್ನಲ್ಲಿ ನಾವು ನಮಗೆ ಇಂಪಾರ್ಟೆನ್ಸನ್ನು ಕೊಡಲ್ಲ, ನಮ್ಮ ಖುಷಿಗೆ ಇಂಪಾರ್ಟೆನ್ಸನ್ನು ಕೊಡಲ್ಲ. ಒಟ್ಟಿನಲ್ಲಿ ನಾವು ಮೆಟೀರಿಯಲಿಸ್ಟಿಕ್ ಆಗಿ ಬದುಕ್ಬಿಡ್ತೀವಿ. ಆದರೆ ಯಾವಾಗ ಸಾವು ನಮ್ಮ ಕಣ್ಮುಂದೆ ಬಂದು ನಿಂತ್ಕೊಳ್ಳುತ್ತಲ್ಲ, ಆವಾಗ ನಾವು ಹೆದರೋಕೆ ಸ್ಟಾರ್ಟ್ ಮಾಡ್ತೀವಿ, ರಿಗ್ರೆಟನ್ನು ಮಾಡ್ಕೊಳ್ತೀವಿ. ಬುಕ್ಕನ್ನು ಓದಿದ ತಕ್ಷಣ ನನಗೆ ಕಲಿಯೋಕೆ ಸಿಕ್ಕ ವಿಚಾರ ಏನಪ್ಪ ಅಂತಂದರೆ, ನಾವು ಎಷ್ಟೇ ambitious ಆಗಿದ್ದರೂ ಕೂಡ, ಏನನ್ನೇ ಚೇಸ್ ಮಾಡಿದರೂ ಕೂಡ ನಾವು ನಮ್ಮತನವನ್ನು ಕಳ್ಕೋಬಾರ್ದು, ನಮ್ಮ ಎಂಜಾಯ್ಮೆಂಟ್ಗಳನ್ನು ಬಿಟ್ಕೊಡ್ಬಾರ್ದು, ನಮ್ಮ ರಿಲೇಷನ್ಶಿಪ್ಗಳನ್ನು ಬಿಟ್ಕೊಡ್ಬಾರ್ದು, ಪ್ರೀತಿ, ಸ್ನೇಹ ಇವುಗಳನ್ನು ಸಾಯಿಸಿ ಬದುಕಬಾರ್ದು, ಮೆಟೀರಿಯಲಿಸ್ಟಿಕ್ ಆಗಬಾರ್ದು. ನಾವು ಪ್ರತಿಯೊಂದು ಕ್ಷಣವನ್ನು ಖುಷಿಯಾಗಿ ಎಂಜಾಯ್ ಮಾಡಬೇಕು. ಸ್ಟೀವ್ ಜಾಬ್ಸ್ ಒಂದು ಕಡೆ ಹೇಳ್ತಾರೆ, ಲೀವ್ ಯುವರ್ ಎವ್ರಿ ಡೇ ಆ್ಯಸ್ ಅ ಲಾಸ್ಟ್ ಡೇ ಅಂಥೇಳಿ. ಇದನ್ನು ನಾನು ಇಷ್ಟು ದಿನ ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ. ನಿಮ್ಮ ಪ್ರತಿಯೊಂದು ದಿನವನ್ನು ಕೊನೆಯ ದಿನ ಅಂದಂಗೆ ಬದುಕಿ. ನಾಳೆ ಮಾಡುವ ಕೆಲಸವನ್ನು ಇವತ್ತು ಮಾಡಿ, ಇವತ್ತು ಮಾಡುವ ಕೆಲಸವನ್ನು ಈಗಲೇ ಮಾಡಿ ಅಂದಂಗೆ. ಅದು ಒಂಥರ ಸ್ಟೀವ್ ಜಾಬ್ಸ್ ಪ್ರಕಾರ. ಅಂದರೆ ಲೇಜಿನೆಸ್ ಮಾಡಬೇಡಿ, ಪ್ರೋಕ್ರಾಸ್ಟಿನೇಷನ್ ಮಾಡಬೇಡಿ. ನಾಳೆ ನೀವು ಇರ್ತಿರೋ ಇಲ್ವೋ ಗೊತ್ತಿಲ್ಲ, ಅದಕ್ಕಾಗಿ ಪ್ರತಿಯೊಂದು ದಿನವನ್ನು ನಿಮ್ಮ ಕೊನೆಯ ದಿನ ಅಂದಂಗೆ ಬದುಕಿ ಅಂತೇಳಿ ಸ್ಟೀವ್ ಜಾಬ್ಸ್ ಹೇಳಿದರು. ಸೊ ಅದಕ್ಕೆ ತಕ್ಕಂತೆಯೇ ನಾನು ವರ್ಕ್ ಮಾಡ್ತಾ ಹೋಗ್ತಾ ಇರುವೆ. ಬಟ್ ಈ ಪುಸ್ತಕವನ್ನು ನೋಡಿದಾಗ ನನಗೇನು ಅನಿಸ್ತಪ್ಪ ಅಂತಂದರೆ, ನಾವು ಎನಿ ಟೈಮ್ ಸಾವಿಗೆ ರೆಡಿಯಾಗಿರಬೇಕು. ನಮಗೇನೇನೆಲ್ಲ ಜವಾಬ್ದಾರಿಗಳನ್ನು ಇದೆಯಲ್ಲ ಅದನ್ನೆಲ್ಲವನ್ನು ನಾವು ಸರಿಯಾಗಿ ಮಾಡಬೇಕು, ಮತ್ತು ನಾವು ಖುಷಿಯಾಗಿ ಸಾಯಬೇಕು. ಸೊ ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಕೂಡ ಖುಷಿಯಾಗಿ ಸಾಯಿರಿ.
ಸಾವು ನಿಮ್ಮ ಕಣ್ಮುಂದೆ ಬಂದು ನಿಂತ ನಂತರ ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕಾಗಿತ್ತು, ಹೀಗೆ ಮಾಡಬೇಕಾಗಿತ್ತು ಅನ್ನೋ ರಿಗ್ರೆಟ್ಸ್ಗಳು ನಿಮ್ಮಲ್ಲಿ ಇರಬಾರ್ದು. ಯಾವುದೇ ಪಶ್ಚಾತ್ತಾಪ, ಯಾವುದೇ ಬೇಜಾರಿಲ್ಲದೆ ನೀವು ಖುಷಿಯಾಗಿ ಸಾಯಬೇಕು, ಆ ರೀತಿ ನೀವು ಬದುಕಬೇಕು. ಸೊ ಈ ಬುಕ್ಕಲ್ಲಿ ಮುಖ್ಯವಾಗಿ 5 ರಿಗ್ರೆಟ್ಸ್ಗಳ ಬಗ್ಗೆ ಆಥರ್ ಡಿಸ್ಕಸ್ ಮಾಡಿದ್ದಾರೆ. ಆ ರಿಗ್ರೆಟ್ಸ್ಗಳನ್ನು ನೀವು ಅರ್ಥ ಮಾಡ್ಕೋಬೇಕು, ಮತ್ತು ಆ ರಿಗ್ರೆಟ್ಸ್ಗಳು ಸಾವು ನಿಮ್ಮ ಮುಂದೆ ಬಂದು ನಿಂತಾಗ ಇರಬಾರ್ದು. ಆ 5 ರಿಗ್ರೆಟ್ಸ್ಗಳು ಇಂತಿವೆ. ರಿಗ್ರೆಟ್ ನಂಬರ್ 1, ಐ ವಿಶ್ ಐ ಹ್ಯಾಡ್ ದ ಕರೇಜ್ ಟು ಲಿವ್ ಅ ಲೈಫ್ ಟ್ರೂ ಟು ಮೈ ಸೆಲ್ಫ್, ನಾಟ್ ದ ಲೈಫ್ ಅದರ್ಸ್ ಎಕ್ಸ್ಪೆಕ್ಟೆಡ್ ಆಫ್ ಮೀ. ಬಹಳಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ, ಬೇರೆಯವರ ತಾಳಕ್ಕೆ ತಕ್ಕಂತೆ, ಬೇರೆಯವರ ಆಸೆ, ಆಕಾಂಕ್ಷೆ, ಕನಸುಗಳು, ಆಜ್ಞೆಗಳಿಗೆ ತಕ್ಕಂತೆ ಬದುಕ್ತಾರೆ. ಬಹಳಷ್ಟು ಜನ ತಾವು ಇಷ್ಟಪಟ್ಟಂತೆ ಬದುಕಲ್ಲ, ತಮಗಿಷ್ಟವಾದ ಕೆಲಸಗಳನ್ನು ಮಾಡಲ್ಲ, ತಮ್ಮ ಫ್ಯಾಷನನ್ನು ಫಾಲೋ ಮಾಡಲ್ಲ, ಡ್ರೀಮ್ಸ್ಗಳನ್ನು ಚೇಸ್ ಮಾಡಲ್ಲ, ತಮ್ಮ ಗೋಲ್ಸ್ಗಳಿಗಾಗಿ ದುಡಿಯಲ್ಲ. ತಿಳಿಯದೇನೋ ಜನ ಏನು ಮಾಡ್ತಾರಪ್ಪ ಅಂತಂದರೆ ಬೇರೆಯವರಿಗಾಗಿ ಬದುಕಿಬಿಡ್ತಾರೆ. ಬೇರೆಯವರನ್ನು ಇಂಪ್ರೆಸ್ ಮಾಡುವುದಕ್ಕಾಗಿ ಹೋಗಿ ತಾವು ಇದ್ದು ಸತ್ತಂತೆ ತಮ್ಮ ಸ್ವಾಭಿಮಾನವನ್ನು ಕಳ್ಕೊಂಡು ಬದುಕಿಬಿಡ್ತಾರೆ. ಸೊ ಬಹಳಷ್ಟು ಜನರ ಜೀವನದಲ್ಲಿ ಈ ರಿಗ್ರೆಟ್ ಬಂದೇ ಬರುತ್ತೆ. ನಾನು ನನಗಾಗಿ ಬದುಕಬೇಕಾಗಿತ್ತು, ಬೇರೆಯವರಿಗಾಗಿ ಬದುಕಬಾರ್ದಾಗಿತ್ತು ಅನ್ನೋ ರಿಗ್ರೆಟ್ ಬಂದೇ ಬರುತ್ತೆ ಬಹಳಷ್ಟು ಜನರಿಗೆ. ಸೊ ಈ ರಿಗ್ರೆಟ್ ನಿಮಗೆ ಬರಬಾರ್ದು, ಆ ರೀತಿ ನೀವು ಬದುಕಬೇಕು. ಬಹಳಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ, ಚಿಕ್ಕವರಿರುವಾಗ ತಮ್ಮ ಪೇರೆಂಟ್ಸ್ಗಳ ಇಷ್ಟದಂತೆ ಬದುಕ್ತಾರೆ. ಮುಂದೆ ದೊಡ್ಡವರಾದಾಗ ಪೇರೆಂಟ್ಸ್ಗಳ ಆಸೆಯಂತೆಯೇ ಜಾಬ್ ಮಾಡ್ತಾರೆ, ಪೇರೆಂಟ್ಸ್ಗಳ ಆಸೆಯಂತೆಯೇ ಎಜುಕೇಷನ್ ಪಡ್ಕೊಳ್ತಾರೆ, ಪೇರೆಂಟ್ಸ್ಗಳ ಆಸೆಯಂತೆಯೇ ರಿಲೇಟಿವ್ಸ್ಗಳ ಆಸೆಯಂತೆಯೇ ಮದುವೆ ಮಾಡ್ಕೊತಾರೆ, ಮುಂದೆ ತಮ್ಮ ಮಕ್ಕಳ ಆಸೆಯಂತೆ ಬದುಕ್ತಾರೆ. ಇಲ್ಲಿ ಇವರ ಆಸೆ, ಆಕಾಂಕ್ಷೆ, ಕನಸುಗಳನ್ನೆಲ್ಲ ಇವರೇ ಕೊಲೆ ಮಾಡಿ ಬದುಕಿಬಿಡ್ತಾರೆ. ಅಂದರೆ ಇವರು ಬೇರೆಯವರ ರೂಲ್ಸ್ಗಳಂತೆ, ಬೇರೆಯವರ ಆಸೆಗಳಂತೆ ಬದುಕಿಬಿಡ್ತಾರೆ. ಇವರು ಯಾವತ್ತೂ ಕೂಡ ತಮಗೇನು ಬೇಕು, ತನಗೇನು ಇಷ್ಟ ಅನ್ನೋದನ್ನು ಯೋಚನೆನೇ ಮಾಡಲ್ಲ, ಅದಕ್ಕೆ ತಕ್ಕಂತೆ ಬದುಕಲ್ಲ. ಈ ಜೀವನ ಇದೆಯಲ್ಲ, ಇದು ನಿಮ್ಮದಿದೆ, ಅದಕ್ಕಾಗಿ ನೀವು ನಿಮ್ಮಿಷ್ಟದಂತೆ ಬದುಕಿ, ನಿಮಗಾಗಿ ನೀವು ಬದುಕಿ, ಬೇರೆಯವರಿಗಾಗಿ ಬದುಕೋಕೆ ಹೋಗ್ಬೇಡಿ. ಸಾಯೋವಾಗ ನಾನು ನನ್ನಿಷ್ಟದಂತೆ ಬದುಕಬೇಕಾಗಿತ್ತು ಅನ್ನೋ ರಿಗ್ರೆಟು ನಿಮಗೆ ಬರಬಾರ್ದು, ಆ ರೀತಿ ಬದುಕಿ. ನಿಮಗೆ ನೀವು ಫಸ್ಟ್ ಪ್ರಿಯಾರಿಟಿಯನ್ನು ಕೊಡಿ. ರಿಗ್ರೆಟ್ ನಂಬರ್ 2, ಐ ವಿಶ್ ಐ ಹ್ಯಾಡಂಟ್ ವರ್ಕ್ಡ್ ಸೋ ಹಾರ್ಡ್. ಭಾಳಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ, ದುಡ್ಡಿಗಾಗಿನೋ, ಸಕ್ಸಸ್ಗಾಗಿನೋ, ನೇಮ್ ಫೇಮ್ಗಾಗಿನೋ, ಜಾಬ್ಗಾಗಿನೋ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿಬಿಡ್ತಾರೆ. ಬೇರೆ ಯಾರನ್ನು ಇಂಪ್ರೆಸ್ ಮಾಡುವುದಕ್ಕಾಗಿ, ಇಲ್ಲವೇ ಬೇರೆ ಯಾರನ್ನು ಖುಷಿಯಾಗಿಡುವುದಕ್ಕಾಗಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೆ. ಇದರಲ್ಲಿ ಅವರು ತಮ್ಮ ಹೆಲ್ತನ್ನು ಕಳ್ಕೊತಾರೆ, ತಮ್ಮ ಹ್ಯಾಪಿನೆಸ್ಸನ್ನು, ಎಂಜಾಯ್ಮೆಂಟನ್ನು, ಲೈಫಿನ ಗೋಲ್ಡನ್ ಮೂಮೆಂಟ್ಗಳನ್ನು ಕಳ್ಕೊಂಡ್ಬಿಡ್ತಾರೆ. ಸ್ಪೆಷಲ್ ಆಗಿ ಹೇಳಬೇಕಪ್ಪ ಅಂತಂದರೆ, ಗಂಡು ಮಕ್ಕಳಿಗೆ ಸಾಯೋವಾಗ ಈ ರಿಗ್ರೆಟ್ ಬಂದೇ ಬರುತ್ತೆ. ನಾನು ಜೀವನದಲ್ಲಿ ಇಷ್ಟು ಹಾರ್ಡ್ ವರ್ಕ್ ಮಾಡಬಾರ್ದಾಗಿತ್ತು ಅನ್ನೋ ಒಂದು ರಿಗ್ರೆಟು ಗಂಡು ಮಕ್ಕಳನ್ನು ಕಾಡುತ್ತೆ. ನಾವು ಗಂಡು ಮಕ್ಕಳಿದ್ದೀವಲ್ಲ, ನಾವು ಹೆಣ್ಮಕ್ಕಳಿಗಾಗಿ, ನಮ್ಮ ಫ್ಯಾಮಿಲಿಗಾಗಿ, ನಮ್ಮ ಹುಟ್ಟೋ ಮಕ್ಕಳಿಗಾಗಿ ನಮ್ಮ ಜೀವನವನ್ನೇ ತ್ಯಾಗ ಮಾಡಿಬಿಡ್ತೀವಿ. ಆದರೆ ಯಾರೂ ಕೂಡ, ಇನ್ಕ್ಲೂಡಿಂಗ್ ಹೆಣ್ಮಕ್ಕಳನ್ನು ಸೇರಿಸಿ ಹೇಳ್ತಾ ಇರುವೆ, ನಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂತಂದರೆ ಯಾರೂ ಕೂಡ ನಮ್ಮ ಗಂಡು ಮಕ್ಕಳನ್ನು ಇಷ್ಟಪಡಲ್ಲ. ಈ ಜಗತ್ತಿದೆಯಲ್ಲ, ಬರೀ ಹೆಣ್ಮಕ್ಕಳನ್ನು, ಮಕ್ಕಳನ್ನು ಮತ್ತು ನಾಯಿಗಳನ್ನು ದುಡ್ಡಿಲ್ಲದೆ ಇಷ್ಟಪಡುತ್ತೆ. ಎಲ್ಲರೂ ಕೂಡ ಗಂಡು ಮಕ್ಕಳನ್ನು ದುಡ್ಡಿದ್ರೆ ಮಾತ್ರ ಇಷ್ಟಪಡ್ತಾರೆ. ಸೊ ಇದಕ್ಕಾಗಿಯೇ ನಾವೇನು ಮಾಡ್ತೀವಿ, ಕತ್ತೆ ಥರ ಕೆಲಸ ಮಾಡ್ತೀವಿ, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತೀವಿ. ಹೆಂಡತಿಯನ್ನು ಸಾಕಬೇಕು, ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೋಬೇಕು, ಹೆಂಡತಿಯನ್ನು ಖುಷಿಯಾಗಿಡಬೇಕು, ಮಕ್ಕಳನ್ನು ಖುಷಿಯಾಗಿಡಬೇಕಂತೇಳಿ ನಮ್ಮ ಇಡೀ ಜೀವನವನ್ನೇ ಅದರಲ್ಲಿ ಸವಿಸಿಬಿಡ್ತೀವಿ. ಸೊ ಈ ಒಂದು ಪ್ರೊಸೆಸ್ನಲ್ಲಿ ನಾವು ನಮ್ಮ ಖುಷಿಯನ್ನು ಕಳ್ಕೊತೀವಿ, ಸರಿನಾ? ನಮ್ಮ ಎಂಜಾಯ್ಮೆಂಟನ್ನು ಕಳ್ಕೊತೀವಿ. ನಮ್ಮ ಹೆಂಡತಿಯ ಜೊತೆಗೆ ಅನುಭವಿಸಬೇಕಾಗಿರುವ ಗೋಲ್ಡನ್ ಮೂಮೆಂಟ್ಗಳನ್ನು, ಮೆಮೊರಿಯಲ್ ಮೂಮೆಂಟ್ಗಳನ್ನು ಮಿಸ್ ಮಾಡ್ಕೊತೀವಿ. ಮುಂದೆ ನಮ್ಮ ಮಕ್ಕಳ ಬಾಲ್ಯವನ್ನು ನೋಡೋದನ್ನು ಕೂಡ ನಾವು ಗಂಡು ಮಕ್ಕಳು ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಯಾಕಂದರೆ ನಮಗೆ ಒಂದೇ ಇರುತ್ತೆ, ಕುಂತು ನಿಂತರು ದುಡ್ಡು ಸಂಪಾದನೆ ಮಾಡಬೇಕು, ಕೆಲಸ ಮಾಡಬೇಕು. ಹೆಂಡತಿ ಪ್ರೆಗ್ನೆಂಟ್ ಆಗಿರುವಾಗಲೂ ಕೂಡ ಅವಳಿಗೂ ಒಂದು ಬೇರೆನೇ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ನಾವು ತಂದೆ ಆಗ್ತಾ ಇದ್ದೀವಿ, ನಮ್ಮ ಹೆಂಡತಿ ತಾಯಿ ಆಗ್ತಾ ಇದ್ದಾಳೆ, ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ, ಆವಾಗ ಅವಳನ್ನು ಕೇರ್ ಮಾಡೋದ್ರಲ್ಲೂ ಕೂಡ ಒಂದು ಬೇರೆನೇ ಖುಷಿ ಇರುತ್ತೆ. ಅದನ್ನು ಕೂಡ ಆಲ್ಮೋಸ್ಟ್ ಆಲ್ ಗಂಡು ಮಕ್ಕಳು ನಾವು ಕಳ್ಕೊಂಡ್ಬಿಡ್ತೀವಿ. ಯಾಕಂತಂದರೆ ನಾವು ಗಂಡು ಮಕ್ಕಳು ದುಡಿಲೇಬೇಕು, ದುಡ್ಡನ್ನು ಸಂಪಾದಿಸಲೇಬೇಕು, ಇದರಲ್ಲಿ ನಾವು ಈ ಖುಷಿಗಳನ್ನು ಕಳ್ಕೊಂಡ್ಬಿಡ್ತೀವಿ, ಸರಿನಾ? ಇನ್ನು ಮಕ್ಕಳು ಹುಟ್ಟಿದ್ದಾರೆ, ಆ ಮಗು ಚಿಕ್ಕದಿದೆ, ಆ ಮಗು ಅಳ್ತಾ ಇದೆ, ಆ ಮಗುಗೇನೂ ಬರಲ್ಲ, ಆ ಮಗುವನ್ನು ಎತ್ಕೊಳ್ಳೋದಿದೆ, ಮುದ್ದಾಡೋದಿದೆ, ಅದನ್ನು ಕೈ ಹಿಡಿದು ನಡೆಯೋದನ್ನು ಕಲಿಸೋದಿದೆ. ಸೊ ಅದಕ್ಕೆ ಮುಂದೆ ಜೀವನ ಪಾಠಗಳನ್ನು ಹೇಳೋದಿದೆಯಲ್ಲ, ಅದು ಕೂಡ ನಮಗೆ ತಂದೆಯಾಗಿ ಗಂಡು ಮಕ್ಕಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವ, ಮೋಸ್ಟ್ ಎಂಜಾಯಬಲ್ ಆಗಿರುವ ಜಾಬ್ ಆಗಿರುತ್ತೆ, ಕೆಲಸ ಆಗಿರುತ್ತೆ.
ಬಟ್ ನಾವು ದುಡ್ಡು ಮಾಡೋ ಒಂದು ಹುಚ್ಚತನದಲ್ಲಿ, ದುಡ್ಡು ಮಾಡೋ ಪ್ರೊಸೆಸ್ನಲ್ಲಿ, ಇಲ್ಲವೇ ದುಡ್ಡನ್ನು ಗಳಿಸಲೇಬೇಕು ಅನ್ನೋ ಅನಿವಾರ್ಯತೆಯಲ್ಲಿ ಈ ಎಲ್ಲ ಸುಖಗಳನ್ನು ಕಳ್ಕೊಂಡ್ಬಿಡ್ತೀವಿ. ಈ ಒಂದು ರಿಗ್ರೆಟ್ ಇದೆಯಲ್ಲ, ನಮಗೆ ಸಾಯೋವಾಗ ಗಂಡು ಮಕ್ಕಳಿಗೆ ಕಾಡುತ್ತೆ. ಸೊ ನಿಮಗೆ ಈ ರಿಗ್ರೆಟ್ ಕಾಡಬಾರ್ದಪ್ಪ ಅಂತಂದರೆ ನೀವು ನಿಮ್ಮ ಪರ್ಸ್ನಲ್ ಲೈಫನ್ನು ಮತ್ತು ಪ್ರೊಫೆಷ್ನಲ್ ಲೈಫನ್ನು ಬ್ಯಾಲೆನ್ಸ್ ಮಾಡೋದನ್ನು ಕಲ್ತ್ಕೋಬೇಕು. ಸೊ ನಿಮಗೇನಾದರೂ ನಿಮ್ಮ ಪರ್ಸ್ನಲ್ ಲೈಫನ್ನು ಮತ್ತು ಪ್ರೊಫೆಷ್ನಲ್ ಲೈಫನ್ನು ಬ್ಯಾಲೆನ್ಸ್ ಮಾಡೋದನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನನ್ನ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ. ಸೊ ಈ ಕೋರ್ಸಲ್ಲಿ ನಾನು ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಕಲಿಸಿರುವೆ. ಅದರಲ್ಲಿ ನಿಮಗೆ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ಕೂಡ ಗೊತ್ತಾಗುತ್ತೆ, ಮತ್ತು ಪರ್ಸ್ನಲ್ ಲೈಫನ್ನು ಮತ್ತು ಪ್ರೊಫೆಷ್ನಲ್ ಲೈಫನ್ನು ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದು ಕೂಡ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಈ ಕೋರ್ಸ್ನ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ರಿಗ್ರೆಟ್ ನಂಬರ್ 3, ಐ ವಿಶ್ ಐ ಹ್ಯಾಡ್ ದ ಕರೇಜ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ನನಗೆ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸುವ ಗಟ್ಸ್ ಇರಬೇಕಾಗಿತ್ತು ಅನ್ನೋ ಒಂದು ರಿಗ್ರೆಟ್ ಇದೆಯಲ್ಲ, ಇದು ಕೂಡ ಬಹಳಷ್ಟು ಜನರಿಗೆ ಸಾಯೋ ಟೈಮಲ್ಲಿ ಕಾಡುತ್ತೆ. ಈಗ ನಾವು ಯಾವುದಾದ್ರೂ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ಳಿ, ಅಲ್ಲಿ ನಮಗೆ ಆ ರಿಲೇಷನ್ಶಿಪ್ಪಲ್ಲಿರೋ ವ್ಯಕ್ತಿಯಿಂದಲೇ ದುಃಖ ಸಿಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ಟಾರ್ಚರ್ ಆಗ್ತಾ ಇದೆ ಅಂತಂದ್ರೂ ಕೂಡ ನಾವು ಅದನ್ನು ಸಹಿಸ್ಕೊಂಡು ಹೋಗ್ಬಿಡ್ತೀವಿ. ಅಲ್ಲಿ ನಮಗೆ ಫೀಲಿಂಗ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡೋ ಗಟ್ಸ್ ಬರಲ್ಲ, ಧೈರ್ಯ ಸಿಗಲ್ಲ. ಮನೆಯವರು ಒಂದು ಹುಡುಗಿಯನ್ನು ಒಬ್ಬ ಹುಡುಗನೊಂದಿಗೆ ಅರೇಂಜ್ ಮ್ಯಾರೇಜ್ ಮಾಡಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಆವಾಗ ಅಲ್ಲಿ ಹುಡುಗಿಯರಿಗೆ ಆ ಗಂಡನಿಂದ ಸಿಗ್ತಾ ಇರುವ ನೋವು, ಅನ್ಯಾಯ, ಟಾರ್ಚರು ಮತ್ತು ಡಿಸ್ರೆಸ್ಪೆಕ್ಟು ಇವುಗಳನ್ನು ಪ್ರತಿಭಟಿಸುವ, ಅದರ ವಿರುದ್ಧವಾಗಿ ಧ್ವನಿ ಎತ್ತಿ ತನ್ನ ಫೀಲಿಂಗ್ಸ್ಗಳನ್ನು ಹೇಳುವ ಧೈರ್ಯ ಆಗಲ್ಲ. ಯಾಕಪ್ಪ ಅಂತಂದರೆ ಅಲ್ಲಿ ಹೆಣ್ಮಗಳು ಅರೇಂಜ್ ಮ್ಯಾರೇಜಲ್ಲಿ ತನಗೆ ಕಷ್ಟ ಆದರೂ ಪರವಾಗಿಲ್ಲ, ನಷ್ಟ ಆದರೂ ಪರವಾಗಿಲ್ಲ, ತೊಂದರೆ ಆದರೂ ಪರವಾಗಿಲ್ಲ, ಪ್ರೀತಿ, ಅನುಕಂಪ, ಗೌರವ ಸಿಗದೇ ಇದ್ದರೂ ಪರವಾಗಿಲ್ಲ, ನನ್ನ ಗಂಡ ನನ್ನನ್ನು ಹೊಡಿ ಬಡಿ ಮಾಡಿ ರೇಪ್ ಮಾಡಿದರೂ ಕೂಡ ಪರವಾಗಿಲ್ಲ, ಪ್ರತಿದಿನ ಅವಳೆಲ್ಲಿ ಏನು ಯೋಚನೆ ಮಾಡ್ತಾ ಇರ್ತಾಳಪ್ಪ ಅಂತಂದರೆ ಬರೀ ತನ್ನ ತಂದೆ ತಾಯಿಗಳ ಫ್ಯಾಮಿಲಿಯ ಸ್ಟೇಟಸನ್ನು ಯೋಚನೆ ಮಾಡ್ತಾ ಇರ್ತಾಳೆ. ಸೊ ಅಲ್ಲಿ ಅವಳು ತನ್ನ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಲ್ಲ, ಬೋಲ್ಡ್ ಸ್ಟೆಪ್ಪನ್ನು ತೆಗೆದುಕೊಳ್ಳಲ್ಲ. ಹೀಗಾಗಿ ಅವಳು ಜೀವನ ಪೂರ್ತಿ ನರಳ್ತಾಳೆ, ಮತ್ತು ಸಾಯೋವಾಗಲೂ ಕೂಡ ನರಳಿನೇ ಸಾಯ್ತಾಳೆ, ಕೊರಗಿನೇ ಸಾಯ್ತಾಳೆ. ಇನ್ನು ನಮ್ಮ ಲೈಫಲ್ಲಿ ಎಷ್ಟೋ ಸರ್ತಿ ಹಿಂಗಾಗತ್ತಪ್ಪ ಅಂತಂದರೆ ನಮಗೆ ಯಾರ ಮೇಲೇನಾದರೂ ಪ್ರೀತಿಯಾಗಿರುತ್ತೆ, ಯಾರನ್ನಾದರೂ ಮದುವೆ ಆಗಬೇಕು ಅಂತ ಅನಿಸಿರುತ್ತೆ. ಆದರೆ ನಾವೇನು ಮಾಡ್ತೀವಿ, ಅವ್ರು ನಮ್ಮನ್ನು ಇಷ್ಟಪಡ್ತಾರೋ ಇಲ್ವೋ, ರಿಜೆಕ್ಟ್ ಮಾಡಿದರೆ ಹೇಗೆ ಅನ್ನೋ ಒಂದು ಭಯ ಕಾಡುತ್ತೆ. ಆವಾಗ ನಾವೇನು ಮಾಡ್ತೀವಪ್ಪ ಅಂತಂದರೆ ನಮ್ಮ ಫೀಲಿಂಗ್ಸ್ಗಳನ್ನು ನಾವೇ ಬಚ್ಚಿಟ್ಕೊಳ್ತೀವಿ, ಮುಚ್ಚಿಡ್ತೀವಿ, ಎಕ್ಸ್ಪ್ರೆಸ್ ಮಾಡಲ್ಲ. ಸೊ ನೀವು ಈ ತಪ್ಪನ್ನು ಕೂಡ ಮಾಡೋಕ್ಕೆ ಹೋಗ್ಬಿಡಿ. ಯಾರಿಗೆ ಗೊತ್ತು ನೀವು ಎಷ್ಟು ದಿನ ಬದುಕ್ತೀರಾ ಅಂಥೇಳಿ? ನನಗೇನಾದರೂ ಗೊತ್ತಿದೆನಾ ಇವತ್ತು ನಾನು ಇರ್ತೀನೋ ಇಲ್ವೋ ನೈಟ್ವರೆಗೂ ಅಂಥೇಳಿ, ನಾಳೆ ನಾನು ಬದುಕಿರ್ತೇನೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಈಗ ನಾನು ಆಫೀಸ್ನಲ್ಲಿ ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಶೂಟ್ ಆದ ನಂತರ ನಾನು ಮನೆಗೆ ಸೇಫಾಗಿ ಹೋಗ್ತೀನಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ದಾರಿ ಮಧ್ಯದಲ್ಲಿ ಯಾರಾದರೂ ಬಂದು ನನ್ನ ಮರ್ಡರ್ ಮಾಡ್ಬೋದು, ಇಲ್ಲ ನನಗೆ ಆಕ್ಸಿಡೆಂಟ್ ಆಗ್ಬೋದು, ಏನೇ ಆಗಿ ನಾನು ಸಾಯ್ಬೋದು, ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬೋದು. ಯಾರಿಗೆ ಗೊತ್ತು ನಾಳೆ ನನ್ನ ಲೈಫಲ್ಲಿ ಏನಾಗುತ್ತೆ ಅಂಥೇಳಿ. ಸೊ ಇದೇ ರೀತಿ ನಿಮ್ಮ ಲೈಫ್ ಇದೆ. ಲೈಫ್ ಈಸ್ ಅನ್ಪ್ರೆಡಿಕ್ಟೇಬಲ್. ಮುಂದೆ ನೆಕ್ಸ್ಟ್ ಕ್ಷಣದಲ್ಲಿ ನಿಮ್ಮೊಂದಿಗೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ಅದಕ್ಕಾಗಿ ನಿಮಗೆ ಯಾರೊಂದಿಗಾದರೂ ದೋಸ್ತಿ ಮಾಡಬೇಕಂತಂದರೆ ಧೈರ್ಯವಾಗಿ ಹೇಳಿಬಿಡಿ. ಫ್ರೆಂಡ್ ರಿಕ್ವೆಸ್ಟ್ ರಿಜೆಕ್ಟ್ ಆಗಲಿ ಅಲ್ಲ, ಆಮೇಲೆ ನೋಡೋಣಲ್ಲ. ಅಟ್ಲೀಸ್ಟ್ ನಿಮಗೆ ಒಂದು ಸಮಾಧಾನ ಆದರೂ ಇರುತ್ತೆ. ನಾನು ಫ್ರೆಂಡ್ ರಿಕ್ವೆಸ್ಟನ್ನು ಕಳಿಸಿದ್ದೆ, ಲವ್ ಪ್ರಪೋಸ್ ಮಾಡಿದ್ದೆ, ಮ್ಯಾರೇಜ್ ಪ್ರಪೋಸಲನ್ನು ಕೊಟ್ಟಿದ್ದೆ, ಆ ವ್ಯಕ್ತಿ ರಿಜೆಕ್ಟ್ ಮಾಡಿದ್ದಾನೆ ಅನ್ನೋದು ನಿಮಗೆ ಗೊತ್ತಿರುತ್ತೆ, ಕ್ಲಾರಿಫಿಕೇಷನ್ ಇರುತ್ತೆ. ಬಟ್ ನೀವು ನಿಮ್ಮ ಭಾವನೆಗಳನ್ನು, ಸ್ನೇಹ ಪ್ರೀತಿಯನ್ನು ವ್ಯಕ್ತಪಡಿಸಿದೆ ಹಾಗೆ ನಿಮ್ಮಲ್ಲಿ ಇಟ್ಕೊಂಡ್ಬಿಟ್ರೆ ಏನಾಗತ್ತಪ್ಪ ಅಂತಂದರೆ ಆ ಭಾವನೆಗಳು ಹೆಪ್ಪುಗಟ್ತವೆ. ಈ ರಕ್ತ ಹೆಂಗೆ ಹೆಪ್ಪುಗಟ್ಟತ್ತಲ್ಲ, ಆ ಭಾವನೆಗಳು ಕೂಡ ಹಂಗೆ ಹೆಪ್ಪುಗಟ್ತವೆ, ಹಂಗೆ ಉಳಿದು ಬಿಡ್ತವೆ. ಅವು ನೋವಾಗಿ ನಿಮ್ಮನ್ನು ಕಾಡುತ್ತೆ, ನೆನಪಾಗಿ ಕಾಡೋಕ್ಕೆ ಶುರುವಾಗ್ತವೆ. ಸಾಯೋ ಕೊನೆ ಗಳಿಗೆಯಲ್ಲಿ ನಿಮಗೆ ರಿಗ್ರೆಟ್ ಆಗುತ್ತೆ. ಸೊ ನಿಮಗೆ ಆವಾಗ ಅನ್ಸೋಕ್ಕೆ ಶುರುವಾಗುತ್ತೆ, ಮೋಸ್ಟ್ಲಿ ಮೇ ಬಿ ನಾನು ಹೇಳಿಬಿಡ್ಬೇಕಾಗಿತ್ತು, ಎಕ್ಸೆಪ್ಟ್ ಮಾಡ್ಕೊಳ್ತಿದ್ಲೇನೋ, ಎಕ್ಸೆಪ್ಟ್ ಮಾಡ್ತಾ ಇದ್ನೇನೋ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ನಿಮಗೆ ಯಾರ ಜೊತೆಗಾದರೂ ದೋಸ್ತಿ ಮಾಡಬೇಕಂತ ಅನಿಸಿದರೆ, ಪ್ರೀತಿ ಮಾಡಬೇಕಂತ ಅನಿಸಿದರೆ, ಮದುವೆ ಆಗಬೇಕಂತ ಅನಿಸಿದರೆ, ಏನೇ ರಿಸಲ್ಟ್ ಬರಲಿ, ಅದು ಎಕ್ಸೆಪ್ಟ್ ಆದರೂ ಆಗಲಿ ರಿಜೆಕ್ಟ್ ಆದರೂ ಆಗಲಿ, ಧೈರ್ಯವಾಗಿ ನಿಮ್ಮ ಫೀಲಿಂಗ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡಿಬಿಡಿ. ಕೊರಗನ್ನು ಇಟ್ಕೊಳ್ಳೋಕೆ ಹೋಗ್ಬಿಡಿ. ಧೈರ್ಯವಾಗಿ ನಿಮ್ಮ ಫೀಲಿಂಗ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡಿ. ಒಳ್ಳೆ ಫೀಲಿಂಗ್ಸ್ ಇರಲಿ, ಕೆಟ್ಟ ಫೀಲಿಂಗ್ಸ್ಗಳಿರಲಿ, ಎಕ್ಸ್ಪ್ರೆಸ್ ದೆಮ್. ರಿಗ್ರೆಟ್ ನಂಬರ್ 5 ಆ್ಯಂಡ್ ಲಾಸ್ಟ್, ಐ ವಿಶ್ ದ್ಯಾಟ್ ಐ ಹ್ಯಾಡ್ ಲೆಟ್ ಮೈ ಸೆಲ್ಫ್ ಬಿ ಹ್ಯಾಪಿಯರ್. ನಾನು ನನ್ನನ್ನು ಖುಷಿಯಾಗಿರೋಕೆ ಬಿಡಬೇಕಾಗಿತ್ತು ಅನ್ನೋ ಕೊರಗು ಕೂಡ ಬಹಳಷ್ಟು ಜನರಿಗೆ ಸಾಯೋವಾಗ ಕಾಡುತ್ತೆ. ನೀವು ಒಂದು ಸೀಕ್ರೆಟನ್ನು ಅರ್ಥ ಮಾಡ್ಕೊಳ್ಳಿ, ಹ್ಯಾಪಿನೆಸ್ ಅನ್ನೋದು ಒಂದು ಚಾಯ್ಸ್ ಆಗಿದೆ.
ನೀವು ಅದು ಸಿಕ್ಕರೆ ಖುಷಿಯಾಗಿರ್ತೀನಿ, ಇದು ಸಿಕ್ಕರೆ ಖುಷಿಯಾಗಿರ್ತೀನಿ ಅಂತ ಏನು ಅಂದ್ಕೊಂಡಿದ್ದೀರಲ್ಲ, ಅದು ನಿಮ್ಮ ಮುಟ್ಟಾಳ್ತನವಾಗಿದೆ. ನಿಮ್ಮ ಹತ್ರ ಏನು ಇರದೇ ಇದ್ರೂ ಕೂಡ, ನಿಮ್ಮ ಹತ್ರ ದುಡ್ಡಿಲ್ಲ, ಜಾಬ್ ಇಲ್ಲ, ನಿಮ್ಮ ಹತ್ರ ಯಾವುದೇ ಅಧಿಕಾರ ಅಂತಸ್ತಿಲ್ಲ, ನಿಮ್ಮ ಹತ್ರ ಲವರ್ ಇಲ್ಲ, ನಿಮ್ಮ ಹತ್ರ ಲೈಫ್ ಪಾರ್ಟ್ನರ್ ಇಲ್ಲ ಅಂತಂದ್ರೂ ಕೂಡ ನೀವು ಖುಷಿಯಾಗಿರಬಹುದು. ಹ್ಯಾಪಿನೆಸ್ ಅನ್ನೋದು ಒಂದು ಚಾಯ್ಸ್ ಆಗಿದೆ. ಇದು ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ನನ್ನ ಹತ್ರ ಏನೂ ಇಲ್ಲ ಅಂತಂದ್ರೂ ಕೂಡ ನಾನು ಖುಷಿಯಾಗಿರ್ತೀನಿ, ನಾನು ಬದುಕಿರ್ತೀನಿ. ಸೊ ಹ್ಯಾಪಿನೆಸ್ ಅನ್ನೋದು ಒಂದು ಜರ್ನಿ ಆಗಿದೆ, ಡೆಸ್ಟಿನೇಷನ್ ಆಗಿಲ್ಲ. ಅದಕ್ಕಾಗಿ ನಿಮಗೆ ನೀವೇ ದುಃಖವನ್ನು ಕೊಡೋಕೆ ಹೋಗ್ಬಿಡಿ, ನಿಮಗೆ ನೀವೇ ಟಾರ್ಚರ್ ಮಾಡಿಕೊಳ್ಳೋಕೆ ಹೋಗ್ಬಿಡಿ. ಎನಿ ಟೈಮ್ ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡಿ. ಸ್ಟಾಪ್ ವರಿಂಗ್, ಸ್ಟಾರ್ಟ್ ಲಿವಿಂಗ್. ಸೊ ಈ 5 ರಿಗ್ರೆಟ್ಗಳು ಸಾಯೋವಾಗ ಆಲ್ಮೋಸ್ಟ್ ಆಲ್ ಜನರನ್ನು ಕಾಡುತ್ತೆ, ನಿಮ್ಮನ್ನು ಕೂಡ ಕಾಡೋ ಚಾನ್ಸ್ ಇದ್ದೇ ಇರುತ್ತೆ. ಅದಕ್ಕಾಗಿ ಈ 5 ರಿಗ್ರೆಟ್ಸ್ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಈ 5 ರಿಗ್ರೆಟ್ಸ್ಗಳು ಸಾಯೋ ಟೈಮಲ್ಲಿ ನಿಮ್ಮನ್ನು ಕಾಡಬಾರ್ದು. ಆ ರೀತಿ ನಿಮ್ಮ ಲೈಫನ್ನು ಎಂಜಾಯ್ ಮಾಡ್ತಾ ಖುಷಿಯಾಗಿ ಬದುಕಿ. ನಿಮ್ಮ ಲೈಫನ್ನು ಸರಿಯಾಗಿ ಬದುಕಿ, ಪ್ರತಿಯೊಂದು ಕ್ಷಣವನ್ನು ಕೂಡ ಬದುಕಿ. ಸದ್ಯಕ್ಕೆ ಸಾವು ನಿಮ್ಮ ಕಣ್ಮುಂದೆ ಬಂದು ನಿಂತಿದೆಯಪ್ಪ ಅಂತಂದರೂ ಕೂಡ ನಿಮ್ಮಲ್ಲಿ ಯಾವುದೇ ರಿಗ್ರೆಟ್ ಇರಬಾರ್ದು. ನೀವು ಖುಷಿಯಾಗಿ ಸಾಯಕ್ಕೆ ರೆಡಿ ಆಗಬೇಕು, ಖುಷಿಯಾಗಿ ಸಾಯಬೇಕು. ಆ ರೀತಿ ಬದುಕಿ. ಸೊ ಯಾವಾಗ ನಾನು ಈ ಬುಕ್ಕನ್ನು ಕುತ್ಕೊಂಡು ಒಂದು ರಾತ್ರಿ ಓದಿದ್ನೋ, ಸೊ ಈ ಬುಕ್ಕನ್ನು ಕೊಟ್ಟಿರೋದು ನನ್ನ ಗ್ರೇಟ್ ನಮ್ಮ ಅಕ್ಕ, ಸರಿನಾ? ಆವಾಗಿನಿಂದ ನಾನು ಖುಷಿಯಾಗಿರುವೆ. ನನ್ನ ಗೋಲ್ಸ್ಗಳನ್ನು ಚೇಂಜ್ ಮಾಡ್ತಾ ಇರುವೆ, ಸ್ಟಾರ್ಟಪ್ ಮಾಡ್ತಾ ಇರುವೆ, ಬಿಸ್ನೆಸ್ ಮಾಡ್ತಾ ಇರುವೆ, ದುಡ್ಡಿನ ಹಿಂದೆ ಕೂಡ ಬಿದ್ದಿರುವೆ. ಆದರೆ ನಾನು ಪ್ರತಿಯೊಂದು ಕ್ಷಣವನ್ನು ಕೂಡ ಎಂಜಾಯ್ ಮಾಡ್ತಾ ಇರುವೆ. ಸದ್ಯಕ್ಕೆ ಸಾವು ನನ್ನ ಮುಂದೆ ಬಂದು ನಿಂತಿದೆ ಅಂತಂದರೂ ಕೂಡ ನಾನು ಸಾಯೋಕ್ಕೆ ರೆಡಿ ಇರುವೆ. ಸೊ ಒಂದೇ ಒಂದು ರಿಗ್ರೆಟ್ ಉಳಿದು ಬಿಡುತ್ತೆ, ನಾನು ನನ್ನ ಸ್ವಂತ ಹೆಲ್ತ್ ಕೇರ್ ಸಿಸ್ಟಮ್ ಮಾಡಲಿಲ್ಲ, ಹಾಸ್ಪಿಟಲ್ ಕಟ್ಟಲಿಲ್ಲ ಅಂಥೇಳಿ. ಆದರೂ ಕೂಡ ನಾನು ಪ್ರಯತ್ನ ಪಡ್ತಾ ಇರುವೆ. ಒಂದು 2-3 ವರ್ಷದಲ್ಲಿ ನಾನು ನನ್ನ ಹೆಲ್ತ್ ಟೆಕ್ ಸ್ಟಾರ್ಟಪ್ಪನ್ನು ಅಚೀವ್ ಮಾಡುವೆ, ಹೆಲ್ತ್ ಕೇರ್ ಸಿಸ್ಟಮ್ ಬಿಲ್ಡ್ ಮಾಡುವೆ. ಸಾವು ಮುಂದೆ ಬಂದು ನಿಂತರೂ ಕೂಡ ಸಕ್ಸಸ್ಫುಲ್ಲಾಗಿ ಸತ್ತೇ ಸಾಯುವೆ. ಅದಕ್ಕಾಗಿಯೇ ನಾನು ವೇಟಿಂಗ್ ಫಾರ್ ಡೆತ್ ಅನ್ನೋ ಒಂದು ಸ್ಟೇಟಸ್ದೊಂದಿಗೆ, ಒಂದು ಟ್ಯಾಗ್ಲೈನು, ಒಂದು ಗೋಲ್ದೊಂದಿಗೆ ಕೆಲಸ ಮಾಡ್ತಾ ಇರುವೆ. ಸೊ ನೀವು ಕೂಡ ರಿಗ್ರೆಟ್ಲೆಸ್ ಆಗಿ ಸಾಯೋಕ್ಕೆ ಟ್ರೈ ಮಾಡಿ. ಸೊ ನಿಮ್ಮ ಜೀವನವನ್ನು ಚೆನ್ನಾಗಿ ಬದುಕಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.